ಈ ಹೈದರಾಬಾದಿ ದಮ್ ಬಿರಿಯಾನಿನ ಹೋಟೆಲ್ಗಳಲ್ಲೆಲ್ಲ ಟೇಸ್ಟ್ ಮಾಡೇ ಇರ್ತೀರಾ. ಇದನ್ನೇ ಮನೆಯಲ್ಲಿ ನಾವೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರತ್ತಲ್ವಾ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಹೈದರಾಬಾದಿ ದಮ್ ಚಿಕನ್ ಬಿರಿಯಾನಿನ ನಾನು ತೋರಿಸ್ತಾ ಇದ್ದೀನಿ ಇವತ್ತು. ತುಂಬಾ ಟೇಸ್ಟಿಯಾಗಿರುತ್ತೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥ ರೆಸಿಪಿ, ಹಾಗೆ ತುಂಬ ರುಚಿಯಾಗೂ ಇರುತ್ತೆ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಇವಾಗ ಮ್ಯಾರಿನೇಷನ್ ಮಾಡ್ಕೊಂಬರೋಣ. ನಾನಿಲ್ಲಿ ಒಂದು ಪ್ಲೇಟ್ಗೆ ಚಿಕನನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಕಲ್ಸೋಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಚಿಕನ್ನಿಗೆ. ಹಾಗೆ ಅರ್ಧ ಕೆ ಜಿ ಆಗೋಷ್ಟು ನಾನು ಚಿಕನ್ ತೊಗೊಂಡಿದ್ದೀನಿ. ಅಕ್ಕಿನೂ ಅಷ್ಟೇ ಅರ್ಧ ಕೆ ಜಿ ತೊಗೊತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಸ್ಪೂನ್ ಹಾಕ್ಕೊಳ್ಳಿ, 2 ಟೀ ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ, 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಿರಿಯಾನಿ ಮಸಾಲ ಪೌಡ್ರನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಎನಿ ಬ್ರ್ಯಾಂಡು ನೀವು ಬಿರಿಯಾನಿ ಪೌಡ್ರು ಹಾಕೋಬೋದು. ನಾನಿಲ್ಲಿ 1.5 ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ ಪೌಡ್ರು ಹಾಕ್ಕೊಂಡಿದ್ದೀನಿ. ಹಾಗೆ ಫ್ರೈಡ್ ಆನಿಯನ್ನು, ಚೆನ್ನಾಗಿ ಫ್ರೈ ಆಗಿರೋ ಆನಿಯನ್ನನ್ನು ನಾನು ಸೇರಿಸ್ತಾ ಇದ್ದೀನಿ. ಹಾಗೆ ಮೊಸರು ಕೂಡ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಸೇರಿಸ್ತಾ ಇದ್ದೀನಿ. ಆದಷ್ಟು ಗಟ್ಟಿ ಮೊಸರು ಯೂಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದ್ರ ಜೊತೆಗೇನೆ ಪುದೀನ ಸೊಪ್ಪು ಅದನ್ನು ಕಟ್ ಮಾಡಿ ಸೇರಿಸಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಗರಂ ಮಸಾಲ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ MTR ಯೂಸ್ ಮಾಡಿದ್ದೀನಿ, ನೀವು ಯಾವ ಬ್ರ್ಯಾಂಡ್ ಆದರೂ ಯೂಸ್ ಮಾಡ್ಬೋದು. ಅರ್ಧ ಲಿಂಬೆಹಣ್ಣನ್ನು ನಾನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿ ಬೇಯುತ್ತೆ, ಚಿಕನ್ನು ಸಾಫ್ಟಾಗಿ ಟೆಂಡರ್ ಆಗಿರುತ್ತೆ. ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಲಾಸ್ಟಿಗೆ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಒಳ್ಳೆ ಕಲರ್ಗೋಸ್ಕರ ಅಷ್ಟೇ. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಬೇಕು, ಮಸಾಲೆ ಎಲ್ಲ ಚಿಕನಿಗೆ ತಾಗಬೇಕು. ಆ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಮ್ಯಾರಿನೇಷನಿಗೆ ಫ್ರಿಜ್ಜಲ್ಲಿ ಒಂದು 1 ಅವರ್ ಎತ್ತಿಡಬೇಕು. ಅವಾಗ ಚೆನ್ನಾಗಿ ಉಪ್ಪೆಲ್ಲ ಅದು ಎಳ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಚಿಕನ್ ತಿಂತಾ ಇದ್ರೆ ಫ್ರೈ ತಿಂತಾ ಇದ್ದೀವೇನೋ ಅನ್ಬೇಕು, ಆ ಥರ ಇರುತ್ತೆ. ಇವಾಗ ಬಾಸುಮತಿ ರೈಸು ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ, ಅದನ್ನು ನೆನೆಸ್ತಾ ಇದ್ದೀನಿ. ಅದನ್ನು ಅಷ್ಟೇ ಒಂದು 30 ನಿಮಿಷ ನೆನೆಸಿದ್ರೆ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬೇಯುತ್ತೆ. ನೋಡಿ, ಇವಾಗ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ನಾನು, 2 ಗ್ಲಾಸ್ ತೊಗೊಂಡಿದ್ದೀನಿ. ಇವಾಗ ಅದನ್ನು ನಾನು ನೆನೆಯಕ್ಕೆ ಇಟ್ಟಿದ್ದೀನಿ. ಇವಾಗ ಒಂದು ಪ್ಯಾನ್ ಇಡ್ತಾ ಇದ್ದೀನಿ, ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ಆಗಲೇ ಸ್ವಲ್ಪ ಎಣ್ಣೆ ಹಾಕಿದ್ದೆ, ಇವಾಗ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಬಾಸುಮತಿ ರೈಸಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ಅದಕ್ಕೋಸ್ಕರ ನಾನೊಂದು 3/4 ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ನಲ್ವ ಚಿಕನ್ನು, ಅದನ್ನು ಸೇರಿಸ್ತಾ ಇದ್ದೀನಿ ಇವಾಗ ಎಣ್ಣೆಗೆ. ನೀವು ಎಷ್ಟೊತ್ತು ಮ್ಯಾರಿನೇಷನ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಚಿಕನು, ಚೆನ್ನಾಗಿ ಉಪ್ಪೆಲ್ಲ ಚೆನ್ನಾಗಿ ಸೇರ್ಕೊಳ್ಳುತ್ತೆ ಆ ಚಿಕನಿಗೆ. ನಾನು 1 ಅವರ್ ಮ್ಯಾರಿನೇಟ್ ಮಾಡಿದ್ದೀನಿ. ಇವಾಗ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಆ ಮಸಾಲೆ ಉಳಿದಿರೋದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿ ಕೂಡ ಸೇರಿಸಿದ್ದೀನಿ. ಇದು ಇವಾಗ ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು, ಅಲ್ಲಿ ತನಕ ನಾವು ಅಕ್ಕಿ ಬೇಯಿಸ್ಕೊಂಡು ಬರಬೇಕಾಗತ್ತೆ. ಇದು ಸಿಮ್ಮಲ್ಲೇ ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಟ್ಬಿಡೋಣ. ಇವಾಗ ಅಕ್ಕಿ ಬೇಯಿಸ್ಕೊಂಡು ಬರಬೇಕು. ಅದಕ್ಕೆ ಒಂದು ಪ್ಯಾನಲ್ಲಿ ನಾನು ಇವಾಗ ನೀರು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಅನ್ನಕ್ಕೆ ಎಷ್ಟು ಉಪ್ಪು ಬೇಕಾಗತ್ತೆ ಅಷ್ಟು ಉಪ್ಪು ಹಾಕ್ಕೋಬೇಕಾಗತ್ತೆ ಇವಾಗ. ಹಾಗೆ ನಾನಿಲ್ಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಹಾಗೆ ಕಪ್ಪು ಏಲಕ್ಕಿ, 2 ಏಲಕ್ಕಿ, ಹಾಗೆ ನಾನು ಬಿರಿಯಾನಿ ಸ್ಪೈಸಸ್ ಎಲ್ಲ ನಾನು ಇದರಲ್ಲಿ ಸೇರಿಸಿದ್ದೀನಿ. ಹಾಗೆ ಚಕ್ರ ಮೊಗ್ಗು ಕೂಡ ಸೇರಿಸಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ನಾವು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಆವಾಗ ಅನ್ನದಲ್ಲಿ ಆ ಫ್ಲೇವರು ಹೊಂದ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ನೋಡಿ, ನಾನೆಲ್ಲ ಬಿರಿಯಾನಿ ಸ್ಪೈಸಸ್ ಕೂಡ ನಾನು ಸೇರಿಸ್ತಾ ಇದ್ದೀನಿ. ನೀವು ಈ ರೆಸಿಪಿ ಒಂದ್ಸಲಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ. ನಿಮ್ಮ ಫೇವ್ರೇಟ್ ಆಗೋದಂತೂ ಗ್ಯಾರಂಟಿ. ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಮನೆಯಲ್ಲಿ, ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ. ನೋಡಿ, ಇವಾಗ ನೀರು ಕುದೀತಾ ಇದೆ. ಈ ಟೈಮಲ್ಲಿ ನಾನು ಅಕ್ಕಿನ ಸೇರಿಸ್ತಾ ಇದ್ದೀನಿ. ಅರ್ಧ ಗಂಟೆ ನೆನೆಸಿದ್ದೆ ನಾನು ಅಕ್ಕಿ, ಇವಾಗ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಬೇಕು. ಒಂದು 3/4 ಭಾಗ ಬೇಯಿಸ್ಕೋಬೇಕು ಬಾಸುಮತಿ ರೈಸು. ಒಂದು 3/4 ಭಾಗ ಬೆಂದಾದ್ಮೇಲೆ ನಾವು ಲೇಯರ್ ಹಾಕಕ್ಕೆ ಸರಿ ಹೋಗುತ್ತೆ. ಈಗ ನೋಡಿ, 3/4 ಭಾಗ ಬೆಂದಿದೆ. ಈ ಟೈಮಲ್ಲಿ ನಾವು ಚಿಕನ್ ಕುದಿಯಕ್ಕೆ ಇಟ್ಟಿದ್ದಲ್ವಾ 5 ನಿಮಿಷ, ಸಿಮ್ಮಲ್ಲೇ ಬಿಟ್ಟಿದ್ದೆ. ಇವಾಗ ಲೇಯರ್ ಟೈಪಲ್ಲಿ ಹಾಕೊಂಡು ಹೋಗಬೇಕು, 2 ಲೇಯರ್ ಟೈಪಲ್ಲಿ ಹಾಕಬೇಕು ಅಕ್ಕಿನ. ಇವಾಗ 1 ಲೇಯರ್ ಹಾಕ್ತಾ ಇದ್ದೀನಿ. ಆ 1 ಲೇಯರ್ ಜೊತೆಗೇನೆ ನಾನಿಲ್ಲಿ
ಅದ್ರ ಜೊತೆಗೇನೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ನಾನಿಲ್ಲಿ ಒಂದು 1/4 ಕಪ್ ಆಗೋಷ್ಟು ಹಾಲಲ್ಲಿ ನಾನು ಕೇಸರ್ ನೆನೆಸಿಟ್ಟಿದ್ದೆ. ಅದನ್ನು ಕೂಡ ಅರ್ಧ ಗಂಟೆ ಮುಂಚೆನೇ ನೆನೆಸಿಡಿ, ಚೆನ್ನಾಗಿ ಬರುತ್ತೆ ಕಲ್ಲರು. ಹಾಗೆ ಈ ಕೊತ್ತಂಬರಿ ಸೊಪ್ಪು ಜೊತೆಗೆ ಫ್ರೈಡ್ ಆನಿಯನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ, ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಇವಾಗ ಫ್ರೈಡ್ ಆನಿಯನ್ ಹಾಕ್ಬಿಟ್ಟು ಕೇಸರ್ ಹಾಲು ಅಂದರೆ ಸ್ಯಾಫ್ರಾನ್ ನಾನು ನೆನೆಸಿಟ್ಟಿದ್ದೆ ಹಾಲಲ್ಲಿ, ಅದನ್ನು 1-2-3 ಸ್ಪೂನು ಹಾಕೊತಾ ಇದ್ದೀನಿ. ಹಾಗೆ ಪುದೀನ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ. ಇವಾಗ ಮತ್ತೆ ಇನ್ನೊಂದು ಲೇಯರಿಗೆ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ ಎಲ್ಲ ಅಕ್ಕಿನೂ ನಾನು ಸೇರಿಸ್ತಾ ಇದ್ದೀನಿ. ನಾನು 2 ಲೇಯರ್ ಅಷ್ಟೇ ಮಾಡಿದ್ದೀನಿ. ಎಲ್ಲ ಅಕ್ಕಿನೂ ಸೇರಿಸ್ಬಿಟ್ಟು ಮತ್ತೆ ಅದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಫ್ರೈಡ್ ಆಗಿರೋ ಆನಿಯನ್ನು ಎಲ್ಲ ಸೇರಿಸ್ಬಿಟ್ಟು ನಾವು ಸ್ಯಾಫ್ರಾನ್ ಮಿಲ್ಕು ಏನು ಉಳಿದಿರುತ್ತೋ ಅದು ಫುಲ್ಲು ನಾನು ಸೇರಿಸ್ಕೊತೀನಿ. ಈಗ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಪುದೀನ ಸೊಪ್ಪು, ಫ್ರೈಡ್ ಆನಿಯನ್ನು ಅಷ್ಟೇ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಟ್ರೈ ಮಾಡಿ. ಹಾಗೆ ಪುದೀನ ಸೊಪ್ಪು, ಹಾಗೆ ನಾನು ಸ್ಯಾಫ್ರಾನ್ ಮಿಲ್ಕು ಅದು ಫುಲ್ಲು ಸೇರಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಇದನ್ನು ಅಷ್ಟೇ 1-2-3 ಸ್ಪೂನ್ ಇದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಲಾಸ್ಟಿಗೆ ತುಪ್ಪ ಮಾತ್ರ ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ, 1-2-3 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಫ್ಲೇವರ್ ಆಗಿರುತ್ತೆ. ಇವಾಗ ಕೊನೆಯದಾಗಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಬಿಸಿ ನೀರು 1/2 ಕಪ್ಪು ಆಗೋಷ್ಟು ನಾನು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಅನ್ನ ಬೇಯಬೇಕು, ಅದಕ್ಕೋಸ್ಕರ 1/2 ಕಪ್ಪು ಬಿಸಿ ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ದಮ್ ಕಟ್ಟಕ್ಕಿಟ್ರೆ ಒಂದು 15 ನಿಮಿಷದಲ್ಲಿ ಹೈದ್ರಾಬಾದಿ ದಮ್ ಚಿಕನ್ ಬಿರಿಯಾನಿ ರೆಡಿ ಆಗೇ ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಹೋಟೆಲ್ ಟೇಸ್ಟಲ್ಲೇ ಇರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ನೀವು ಹೋಟೆಲಲ್ಲಿ ತಿನ್ನೋಕ್ಕೆ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ, ಅನ್ನನೂ ಚೆನ್ನಾಗಿ ಬೆಂದಿದೆ. ಕಲ್ಲರ್ ನೋಡಿದ್ರೇ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಒಂದು ಕಡೆ ವೈಟು, ಒಂದು ಕಡೆ ಯೆಲ್ಲೋ, ಒಂದು ಕಡೆ ಅದು ರೆಡ್ ಇದ್ರೇ ಅದು ಹೈದ್ರಾಬಾದಿ ಪಕ್ಕಾ ಬಿರಿಯಾನಿ ಅನ್ನಿಸ್ಕೊಳ್ಳೋದು. ಇವಾಗ ರೆಡಿಯಾಗಿದೆ, ನೀವು ಟ್ರೈ ಮಾಡಿ ಮನೆಯಲ್ಲಿ, ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ, ನಮ್ಮ ಚಾನಲ್ದು ಅಡುಗೆ ರೆಸಿಪಿ ನಿಮಗೆ ಮೊದಲೇ ಬಂದು ತಲುಪತ್ತೆ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ.